ಅಪೋಸಿಷನ್ನವ್ರಿಗೆ ಮಾತಾಡೋಕ್ಕೆ ಅಧಿಕಾರನೇ ಇಲ್ವಾ? ನೀವು ಮಾಡಿದ್ದೇ ಇದಾ ಹಿಟ್ಲರ್ ಅಲ್ಲ ಇದು? 18 ಜನದ ವ್ಯೂ ಏನಿದೆ, ಅವ್ರದ್ದು ವ್ಯೂ ಏನಿದೆ ಅದು ತಿಳ್ಕೊಬೇಕಾಗಿತ್ತು. ತಿಳ್ಕೊಳ್ದೇ ಆ ಸ್ಪೀಕರ್ ಮಾಡಿದ್ದು ಮಹಾ ಅಪರಾಧ. ರಾಹುಲ್ ಗಾಂಧಿನೇ ಹರಿದೇಸ್ತಾ ಅವ್ರ ಲೀಡ್ರನ್ನೇ ಅವ್ರದ್ದು ಎಲ್ಲ ಸರಿ, ಇವ್ರದ್ದು ಮಾಡಿದೆ ತಪ್ಪ. ಪ್ರೊಟೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ನಾವು ಊಟ ಕಳಿಸಿಲ್ವಾ ಅವ್ರನ್ನ? ಅವರು ಪ್ರಜಾಪ್ರತಿನಿಧಿಗಳಲ್ವಾ? ಅವ್ರಿಗೆ ಅದೆಲ್ಲ ಮಾತಾಡೋದು ಇದು ಮಾಡೋದು ಹಕ್ಕಿದೆ. ಆ ಹಕ್ಕನ್ನೇ ನೀವು ಮೊಟಕು ಕಳಿಸಿದ್ರೆ ಈ ಪ್ರಜಾಪ್ರಭುತ್ವ ಏನಿದೆ? ನಾವು ಕಳಿಸಿದ್ದು ಏನು ಉಪಯೋಗ? ಚೀಪ್ ಪಾಪ್ಯುಲಾರಿಟಿಗೆ ಅವ್ರು ಮಾಡ್ತಾಯಿದ್ದಾರೆ ಹೊರತು ಒಗ್ಬೋಡ್ದು ಇನ್ನೇನು ಇಲ್ವಲ್ಲ. ಅವರೆಲ್ಲ ನಮ್ಮವ್ರದ್ದೆಲ್ಲ ಜಮೀನು ಅಡಪ್ ಮಾಡ್ಕೋತಾ ಇದ್ದಾರೆ. ಆದ್ರೂ ಇವರು ಅವ್ರಿಗೆ ಫೇವರಾಗಿ ಮಾಡ್ತೀನಿ ಅಂದ್ರೆ ಏನದು? ಜನನ ಹೊರಗಡೆ ಹಾಕಿ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದು ಬಹಳ ತಪ್ಪು. ಯಾಕೆಂದರೆ ಅಪೋಸಿಷನ್ನವ್ರಿಗೆ ಮಾತಾಡೋಕ್ಕೆ ಅಧಿಕಾರನೇ ಇಲ್ವಾ? ನೀವು ಮಾಡಿದ್ದೇ ಇದಾ ಹಿಟ್ಲರ್ ರೂಲ ಇದು? ಹಿಟ್ಲರ್ ಮುಸೋಲಿನಿ ರೂಲ ಇದು? ತುಂಬ ತಪ್ಪು. ಅಪೋಸಿಷನ್ನವ್ರು ಅವ್ರ ವ್ಯೂ ಏನಿದೆ ಅದು ತೊಗೊಳ್ಳೇಬೇಕು. ನಾನು ಹೇಳಿದ್ದೇ ನಡಿಬೇಕು ಅಂದರೆ ಅದು ಬಹಳ ತಪ್ಪು. ಕರ್ನಾಟಕ ರಾಜ್ಯ ಆಗಲೇ ಬರ್ಬಾದಾಗಿದೆ. ಇವ್ರು ಮಾಡಿರೋ ಅಮೆಂಡ್ಮೆಂಟಲ್ಲಿ ಇದ್ದಿದ್ದೂ ಪೂರ್ತಿ ಬರ್ಬಾದಾಗೋಗುತ್ತೆ. ಅದರಿಂದ ಈ ಅಮೆಂಡ್ಮೆಂಟು ತಪ್ಪು. ಇವ್ರನ್ನ 18 ಜನನ ಆಚೆ ಹಾಕಿದ್ದಂತೂ ಮಹಾ ತಪ್ಪು. 18 ಜನದ ವ್ಯೂ ಏನಿದೆ, ಅವ್ರದ್ದು ವ್ಯೂ ಏನಿದೆ ಅದು ತಿಳ್ಕೊಬೇಕಾಗಿತ್ತು. ತಿಳ್ಕೊಳ್ದೇ ಆ ಸ್ಪೀಕರ್ ಮಾಡಿದ್ದು ಮಹಾ ಅಪರಾಧ. ಆ ಥರ ಅಪರಾಧ ಮಾಡಬಾರ್ದಾಗಿತ್ತು ಅವರು. ಬಟ್ ಇವರು ಕೂಡ ಪೇಪರ್ ಎಲ್ಲ ಅರ್ದು ಸ್ಪೀಕರ್ ಮೇಲೆಲ್ಲ ಎಸ್ತಿದ್ದಾರೆ. ಅವ್ರೇನು ಮಾಡಿಲ್ವಾ? ರಾಹುಲ್ ಗಾಂಧಿನೇ ಹರಿದೇಸ್ತಾ ಅವ್ರ ಲೀಡ್ರನ್ನೇ ಅವ್ರದ್ದು ಎಲ್ಲ ಸರಿ, ಇವ್ರದ್ದು ಮಾಡಿದೆ ತಪ್ಪ. ಅದು ನ್ಯಾಯ ಅಲ್ಲ. ನೀವು ಮಾಡಿದ್ರೆ ಸರಿ, ನಾನು ಮಾಡಿದ್ರೆ ತಪ್ಪು. ಅದು ಯಾವ ಇದು ಅದು ದೊಡ್ಡ ಪಾರ್ಲಿಮೆಂಟ್ ಲೀಡ್ರು, ದೊಡ್ಡ ಲೀಡ್ರು ಅವರೇ ಮಾಡಿದಾರಲ್ಲ. ಬಟ್ ವಿಚಾರ ನಿನ್ನೆ ಅವರು ಯಾಕೆ ಪೇಪರ್ ಅರ್ಧಿಸಿದ್ರು ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ. ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ಆ ವಿಚಾರನೂ ಅಷ್ಟು ಹೌದು. ಅವ್ರು ಮಾಡಿರೋದು ಅಮೆಂಡ್ಮೆಂಟ್ ತಪ್ಪಾಗಿರೋದ್ರಿಂದ ಈಗ ಕೋಪ ಬರುತ್ತೆ ಎಲ್ಲರಿಗೂ. ಸಾರ್ವಜನಿಕರಿಗೆ ಎಲ್ಲರಿಗೂ ಕೋಪ ಇದೆ. ಬೆಂಗಳೂರಲ್ಲಿ ಎಷ್ಟು ಜನ, ಲಕ್ಷ ಜನ ಕೇಳಿ ಅವ್ರ ಅಮೆಂಡ್ಮೆಂಟ್ ತಪ್ಪು ಅಂತಲೇ ಹೇಳ್ತಾರೆ ಹೊರತು ಅಮೆಂಡ್ಮೆಂಟ್ ಸರಿ ಯಾರು ಹೇಳಲ್ಲ. 1 ಕೋಟಿ ಜನ ಕೇಳಿ ಬೆಂಗಳೂರಲ್ಲೇ ಎಸ್ ಅದು ರಾಂಗ್ ಅಂತಲೇ ಹೇಳೋದು. ಇವ್ರು ಮಾಡಿದ್ದು ಪೇಪರ್ ಹರಿದಿದ್ದು ದೊಡ್ಡದಾಗಿ ವಿಷಯ ಹೇಳ್ತಾರಲ್ಲ, ಅವ್ರ ಪಾರ್ಟಿ ಅವ್ರು ಮಾಡಿಲ್ವಾ? ಮಾಡಿದ್ದಾರೆ. ರಾಹುಲ್ ಗಾಂಧಿನೇ ಮಾಡಿದ್ದಾರೆ. ಹೇಗೆ ತಂದಿದ್ದು? ಇದ್ದಕ್ಕಿದ್ದ ಓವರ್ ನೈಟು ಎಮರ್ಜೆನ್ಸಿ ತಂದಿದ್ದು. ನಮ್ಮ ಸ್ಥಿತಿಗಳೆಲ್ಲ ಏನಾಗಿತ್ತು? ಗಾಳಿ ಉಸಿರಾಡೋದಕ್ಕೆ ನಾವು ಒದ್ದಾಡಬೇಕಾಗಿತ್ತು. ಅವ್ರಿಗೆ ಇದೇನು ಪ್ರಜಾಪ್ರಭುತ್ವ ಅಂದರೆ ಏನಾರ ಅರ್ಥ ಇದೆಯಾ? ಈ ಥರ ಸಸ್ಪೆಂಡು ಇದು ಮಾಡೋದು ಇಲ್ಲ. ಕಾದರು ತಪ್ಪು ಮಾಡೋದು, ಮಹಾ ತಪ್ಪು ಮಾಡಿದ್ರು ಮಿಸ್. ಸದನದಲ್ಲಿ ಯಾವ ಥರ ಸಭೆಗಳನ್ನ ಮಾಡ್ತಾ ಇದ್ರು, ಇತ್ತೀಚೆಗೆ ಸಭೆಗಳನ್ನ ನೋಡಿದ್ರೆ ಏನು ಅನ್ಸುತ್ತೆ? ಮೊದಲಿಂದಲೂ ಇತ್ತು ಈ ಥರ ಮಾಡೋದು, ಹರಿಯೋದು, ಎಸೆಯೋದು. ಗೋಪಾಲ್ ಗೌಡನೇ ಮಾಡಿದರು. ಯಾವಾಗ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ವಿ, ಅವರೇ ಗವರ್ನರ್ ಅಂದರೆ ಅವಾಗ ಮಹಾರಾಜ ಮೈಸೂರು ಅವರೇ ಗವರ್ನರ್ ಆಗಿದ್ದರು. ಅವ್ರ ಪೇಪರ್ನ ಹರಿದ್ಬಿಟ್ಟು ಕಾಲಲ್ಲಿ ತುಳಿದ್ಬಿಟ್ಟು ಹೋಗಿದ್ದರು. ಆ ಕಾಲದಿಂದಲೂ ಇದೆ, ಇವತ್ತೂ ಇದೆ. ಅದರಿಂದ ಯಾವುದು ಏನು ಚೇಂಜ್ ಆಗಿಲ್ಲ. ಅಂದರೆ ಈ ಸಲ ಸಸ್ಪೆಂಡ್ ಮಾಡಿದಂತೂ ಮಹಾ ಅಪರಾಧ ಮಾಡಬಾರ್ದಾಗಿತ್ತು. ಅವ್ರ ವ್ಯೂ ಏನಿದೆ, ಅವ್ರ ದೃಷ್ಟಿ ಏನಿದೆ ಕೇಳಬೇಕಾಗಿತ್ತು. ಇವ್ರು ಮಾಡಿದ್ದೇ ಹಿಟ್ಲರ್ ರೂಲ್ ಆದರೆ ಹೇಗೆ ದೇಶ ಏನಾಗುತ್ತೆ? ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಈಗಾಗಲೇ ಸಾಲ ಅಂದ್ಬಿಟ್ಟು ಇದು ನಾನು ಕೊಟ್ಟೆ ಸಾಲ. ಇದು ಎಲ್ಲರೂ ಬಡವರಿಗೆ. ಯಾರು ಬಡವರು? ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಎಲ್ಲರೂ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಫ್ರೀ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರೆಲ್ಲ ಕರೆಂಟ್ ಫ್ರೀ ತೊಗೋತಾ ಇದ್ದಾರೆ. ಆಮೇಲೆ ಈ ಪರ್ಪಸ್ ಏನು? ಅದರ ಉದ್ದೇಶ ಏನು? ಸಫಲವಾಗಿದೆಯಾ? ಇಲ್ಲ. ಎಲ್ಲ ಫ್ಲ್ಯಾಪೇನೆ. ಎಲ್ಲ ಫ್ಲ್ಯಾಪ್ ಬಗ್ಗೆ ಎಲ್ಲ ತಪ್ಪು. ಇವರು ಈ ವಕ್ದು ಅಮೆಂಡ್ ಮಾಡಿದ್ದು ಕರ್ನಾಟಕದಲ್ಲಿ ತಪ್ಪು. ಅವರು ಸೆಂಟ್ರಲ್ನವ್ರು ಮಾಡ್ತಾರೆ ಅಂದ್ಬಿಟ್ಟು ಬೇಕು ಅಂತ ಬೇಗ ಮಾಡಿದಾರಲ್ಲ, ಅದು ಒಂದು ದುರುದ್ದೇಶ, ತುಂಬ ದುರುದ್ದೇಶ. ಇವ್ರನ್ನ ಕೇಳಿ. ಇವಾಗ ಸಸ್ಪೆಂಡ್ ಆಗಿರೋರೆಲ್ಲ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಅಲ್ಲೇನೂ ಮಾಡಿಲ್ಲ, ಆದರೂ ಕೂಡ ಬೇಕು ಅಂತಲೇ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಹೌದು, ಎಲ್ಲರಿಗೂ ಅದು ಗೊತ್ತಿರೋ ವಿಷಯನೇ. ಅವ್ರೇನು ತಪ್ಪು ಮಾಡಿಲ್ಲ. ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ? ನಾವು ಊಟ ಕಳಿಸಿಲ್ವಾ ಅವ್ರನ್ನ? ಅವರು ಪ್ರಜಾಪ್ರತಿನಿಧಿಗಳಲ್ವಾ? ಅವ್ರಿಗೆ ಅದೆಲ್ಲ ಮಾತಾಡೋದು ಇದು ಮಾಡೋದು ಹಕ್ಕಿದೆ. ಆ ಹಕ್ಕನ್ನೇ ನೀವು ಮೊಟಕು ಕಳಿಸಿದ್ರೆ ಈ ಪ್ರಜಾಪ್ರಭುತ್ವ ಏನಿದೆ? ನಾವು ಕಳಿಸಿದ್ದು ಏನು ಉಪಯೋಗ? ಹಿಟ್ಲರ್ ಥರ ಅವರವರೇ ಅಪಾಯಿಂಟ್ ಮಾಡ್ಕೊಂಬಿಡೋದಲ್ಲ. ತಪ್ಪು, ಮಹಾಪರಾಧ ಇವ್ರು ಮಾಡಿದ್ದೆಲ್ಲ. ಇದನ್ನೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ಸರ್ ನಿಮಗೆ? ಎಲ್ಲ ರಾಂಗ್ ಡೈರೆಕ್ಷನ್ನು, ಡ್ರೈವಿಂಗ್ ಇನ್ ರಾಂಗ್ ಪಾತ್. ಅಲ್ಪಸಂಖ್ಯಾತರು ಅಂತ ಅಂದ್ಬಿಟ್ಟು ಎಲ್ಲ ಇದರಲ್ಲೂ ಕಮ್ಯುನಿಟಿಯಲ್ಲಿ ಬಡವರಿದ್ದಾರೆ. ಎಲ್ಲ ಕಮ್ಯುನಿಟಿಯಲ್ಲಿದ್ದಾರೆ. ಅಲ್ಪಸಂಖ್ಯಾತರು ಅಂದರೆ ಏನದು ಅರ್ಥನೇ ಇಲ್ಲ.
ಓಟಕ್ಕೋಸ್ಕರ ಇವರು ಚೀಪ್ ಪಾಪ್ಯುಲಾರಿಟಿಗೆ ಅವ್ರು ಮಾಡ್ತಾ ಇದ್ದಾರೆ ಹೊರತು ಒಗ್ಬೋಡ್ದು ಇನ್ನೇನು ಇಲ್ವೇ. ಅವರೆಲ್ಲ ನಮ್ಮವ್ರದ್ದೆಲ್ಲ ಜಮೀನು ಅಡಪ್ ಮಾಡ್ಕೋತಾ ಇದ್ದಾರೆ. ಆದ್ರೂ ಇವರು ಅವ್ರಿಗೆ ಫೇವರಾಗಿ ಮಾಡ್ತೀನಿ ಅಂದ್ರೆ ಏನದು? ಅವ್ರು ನಾವು ಕೋರ್ಟ್ಗೆ ಹೋಗಾಗಿಲ್ಲ ಅಂದರೆ ಏನದು ಅರ್ಥ? ಕೋರ್ಟ್ಗಾರ ಹೋಗೋದಕ್ಕೆ ಒಂದು ಅಧಿಕಾರ ಇರಬೇಕಾಯ್ತಲ್ವ ನಮಗೆ. ಆ ಅಧಿಕಾರ ಬೇಡ ಅಂದರೆ ಏನರ್ಥ? ಎಲ್ಲ ಅಷ್ಟು ನಂದೆ ಅಂತ ಅಂದ್ಬಿಟ್ರೆ ಆಗೋಯ್ತು ಅಂತಂದರೆ ತಪ್ಪದು. ಮಿನಿಮಮ್ ಕೋರ್ಟ್ಗಳಲ್ಲಿ ನಾವು ಅಪೀಲ್ ಮಾಡೋದಕ್ಕೆ ಇರಬೇಕು. ಅವ್ರ ಕೋರ್ಟು ಅಂದರೆ ಏನದು? ಅವ್ರ ಕೋರ್ಟಲ್ಲೇ ಕೇಳಬೇಕಾ ನಾನು? ಇತಿಹಾಸ ಔರಂಗಜೇಬ್ ಏನು ಮಾಡ್ದ? ಜಸಿಯಾ ಕಂದಾಯ ಅಂತ ನಮ್ಮ ಮೇಲೆ ಹಾಕ್ದ, ಜಸಿಯಾ ಕಂದಾಯ ಅಂತ ನನ್ನ ತಲೆ ಮೇಲೆ ಹಾಕ್ದ, ಸಾಬ್ರಿಗಿಲ್ಲ. ಈಗ ಸಾಬ್ರು ಇವಾಗ ನನ್ನ ಮೇಲೆ ಕಂದಾಯ ಹಾಕ್ಬಿಟ್ಟು ಸಾಬ್ರಿಗೆ ಕೊಡ್ತಾ ಇದ್ದಾರೆ. ಇವಾಗ ಎಲ್ಲ ಟ್ಯಾಕ್ಸು ಇದೆಲ್ಲ ಕಟ್ತಾ ಇರೋನೇ ನಾನು, ನನ್ನಂತವೇ ಕಂದಾಯ ಇದೆಲ್ಲ ಕಟ್ತಾ ಇರೋದು ಟ್ಯಾಕ್ಸು. ಅವ್ರು ಕಟ್ತಾ ಇದ್ದಾರೆ. 2 ಮಕ್ಳಿರೋರು ಟ್ಯಾಕ್ಸ್ ಕಟ್ತೀವಿ, 10 ಮಕ್ಳಿರೋರು ಉಪಯೋಗ ಮಾಡ್ಕೋತಾರೆ. 10 ಮಕ್ಳಿರೋರು ಉಪಯೋಗ ಮಾಡ್ಕೋತಾ ಇದ್ದಾರೆ, 2 ಮಕ್ಳಿರೋರು ನಾವು ಕಂದಾಯ ಕಟ್ತೀವಿ. ಇದು ರಾಜ್ಯ ಸ್ಥಿತಿ ಆಗಿರೋದು. ಬೀಟ್ ಪ್ಲಸ್ ಕರ್ನಾಟಕ.